ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ, ಮುಗಿದೋಯ್ತು. ಏನಾದ್ರಲ್ಲಿ ನೋಡಿ, ಅದರಲ್ಲಿ ಏನ್ ತಪ್ಪಿಲ್ಲ. ಅವ್ರು ಮಾತಾಡ ತೀರ್ಮಾನ ಮಾಡ್ತಾರೆ, ನೀವ್ ಯಾಕೆ ಮಾತಾಡ್ತೀರಿ? ಈಗ ನೀವ್ ಹೇಳ್ತಾವ ಮಾತಾಡ್ದಲ್ಲ. ರಾಜಣ್ಣ ಕೇಳಿ ಒಂದ್ ನಿಮಿಷ ಹೇಳ್ಸಿರಿ, ರಾಜೀನಾಮೆ ಕೊಟ್ಬಿಟ್ಟವ್ರೆ. ಹೇಳ್ಸಿರಿ ಒಂದ್ ನಿಮಿಷ ಮುಗ್ದೇ ಹೋಗ್ತಲ್ಲ. ಜೆರಾಕ್ಸ್ ನಾನು ಜೆರಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ, ಜೆರಾಕ್ಸ್ ತರಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ರಾಜೀನಾಮೆ ಕೇಳ್ತಾ ಇಲ್ಲ, ತಿಳ್ಕೊಳ್ತಾ ಇದೀರಿ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ, ರಾಜೀನಾಮೆ ಕೊಟ್ಟಿದಾರ ಅಂತ ಕನ್ಫರ್ಮೇಶನ್ ಕೇಳ್ತಾ ಇದೀವಿ. ನೀವು ರಾಜೀನಾಮೆ ಕೇಳಿದ್ವಿ ನಾವು. ರಾಜಣ್ಣ ಇಲ್ಲ ಇದ್ರಲ್ಲ, ಕೇಳಿಸಕ್ಕೆ ತಯಾರಿಲ್ಲ. ಈಗ ನೀವು ಪ್ರಶ್ನೆ ಒಂದೇ ನಿಮಿಷ. ಈಗ ಒಬ್ಬ ದಲಿತ ಮಂತ್ರಿ ಒಂದ್ ನಿಮಿಷ ಈಗ ಪ್ರಶ್ನೆ, ಒಬ್ಬ ದಲಿತ ಮಂತ್ರಿ ಬೇಕಿಲ್ವಾ ನನ್ನ ಮೇಲೆ ಸದನದಲ್ಲಿ ರಾಜಕೀಯ ಈ ಅಧಿವೇಶನ ಒಬ್ಬ ದಲಿತ ಮಂತ್ರಿ ಕೊಟ್ಟಿದೆ. ಗಮನ ಕೊಡುವಷ್ಟು ರಾಜಕೀಯ ಪ್ರಜ್ಞೆ ತಾವು 2 ವರ್ಷ ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ಬರೀ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು. ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ. ನನ್ಗನ್ಸ್ತತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಕರ್ನಾಟಕದವರಲ್ಲ, ನೀವು ನಿಮ್ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಚರ್ಚೆ ಮಾಡ್ತಾ ಇರೋದು ಮೋಸ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರಂತೆ. ಏನ್ ಅಭಿವೃದ್ಧಿ? 2 ವರ್ಷ ಆಯ್ತು. ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಮಣ್ಣಂಗಟ್ಟ ಮಾಡಿದ್ದಾರೆ ಅಭಿವೃದ್ಧಿ. ಬೆಂಕಿ ಇಟ್ಟರು. ಇವರಿಗೆ ಇನ್ಯಾವ ರಾಜ್ಯದಲ್ಲೂ ಜನಗಳ ಸಮಸ್ಯೆ ಇಲ್ಲ ಒಪ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಒಪ್ಕೊಳ್ಳಿ, ಹಂಗಾದ್ರು ನಮ್ಗೆ ಇನ್ನೇನು ಇಶ್ಯೂ ಇಲ್ಲ. ಕರ್ನಾಟಕದಲ್ಲಿ ಇನ್ಯಾವ ಸಮಸ್ಯೆನೂ ಇಲ್ಲ, ಜನಗಳದ್ದು ಯಾವ ವಿಷಯವೂ ಇಲ್ಲ. ಇದು ಒಂದೇ ವಿಷಯ, ಬೇರೆ ಇನ್ನೇನು ಇಶ್ಯೂ ಇಲ್ಲ ಇವ್ರಿಗೆ ಮಾತಾಡಕ್ಕೆ. ಅಧ್ಯಕ್ಷರೇ, ಇವತ್ತು ಸದನದೊಳಗೆ ಸದಸ್ಯರ ಬಗ್ಗೆ ಹೊರಗಡೆ ಈ ತರ ಪ್ರಚಾರ ಆಗ್ತಾ ಇದೆ. ಅದನ್ನೇನು ಅಂತ ನೀವು ದಯಮಾಡಿ ಬೆಳಕು ಚೆಲ್ಲಬೇಕು. ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ ಹಾಳಾಗೋದು ಬೇಡ. ಅವ್ರ ಬಗ್ಗೆ ತಂತ್ರಗಾರಿಕೆಗೆ ನಾವು ಭಾಗವಹಿಸೋದು ಬೇಡ. ದಯವಿಟ್ಟು ಪ್ರಶ್ನೋತ್ತರಗಳನ್ನು ಕೈಗೆತ್ತಿಕೊಳ್ಳಿ. ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಈಗ ಅಧ್ಯಕ್ಷರೇ ಒಂದ್ ಸೆಕೆಂಡ್ ರಾಜನವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ, ನಮ್ಗೆ ಮಾತಾಡ್ಲಿಕ್ಕಿದೆಯಾ? ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದ್ರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು, ಅವರು ನೀವು ಹೆಂಗ್ ಕೂತಿದ್ದೀರಾ, ಇಲ್ಲಿ ಹೆಂಗ್ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದ್ರೆ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮ್ಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು. ಮತ್ತೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ ಆಗ್ಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳವ್ರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಬಿಡಿ, ಅವ್ರಿಗೆ ನೀವ್ ಹೇಳ್ತಾರೆ ಯಾಕೆ
ಈಗ ಇದು ಸದನ ಅದು ಈ ರೀತಿ ಸರಿಯಲ್ಲ ನೋಡಿ, ಮತ್ತೆ ಅವ್ರು ಹೇಳೋದು, ಕೇಳ್ಬೇಡಿ. ನಾನು ಕೊಟ್ಟಿದ್ದೀನಿ ಅಂತ ಮುಖ್ಯಮಂತ್ರಿ ರಾಜೀನಾಮೆ ಅಂತ ಕೊಟ್ಟಿಲ್ಲ ಹೇಳ್ತಾರೆ. ಅನ್ನುವಂತ ಮಾತ್ರ ಹೌದು, possible. ಅದು ಅವ್ರಿಗೆ ನೀವೇ ಚರ್ಚೆ ಮಾಡ್ತೀರಿ. ಅವರು ಮಂತ್ರಿ ಆಗಿದ್ದಾರೆ, ಸದನದಲ್ಲಿ ಇದ್ದಾರೆ. ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಹೇಳುವ ಆಯ್ತು, ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ. ಬಳಸಿಲ್ಲ. ಇಲ್ಲ 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 ನೀವ್ ಇಲ್ಲ, ಯಾಕ್- ಬಳಸಿಲ್ಲ, ಬಳಸಿಲ್ಲ. ಆಯ್ತು, ಯಾಕ್ ಅದಕ್ಕೆ ಕೂತಿದ್ದೀರಾ? ಚರ್ಚೆ ಬೇಡ, ನೀವ್ ಯಾಕ್ ನಾನು ಕೂತಿದ್ದೀರಾ ನೋಡ್ತೇನೆ. ಅಂತ ಕೇಳಿದ್ದೀನಿ. ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು. ಅದ್ ಬಿಟ್ಟು ಬೇರೆ ಇಲ್ಲ, ಏನು ಇಲ್ಲ, ನಾನು ಹೇಳಿಲ್ಲ. ಹಂಗಿಲ್ಲ. ಅದೇನು ಹೇಳಿಲ್ಲ ನಾನು. ಓಕೆ, ಪ್ರಶ್ನೆ ಅದೇನು ನಾನು ಹೇಳಿಲ್ಲ. ಅಧ್ಯಕ್ಷರೇ ರಾಜೀನಾಮೆನ ಕೊಟ್ಟಿಲ್ಲ ಅನ್ನುವಂತ ಮಾತೇ ಹೇಳಿಲ್ಲ ರಾಜಣ್ಣ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನ್ ಕಟ್ಟಾಕಿದಾರ? ಇದೇನ್ ಡೆಮಾಕ್ರಸಿ ಪ್ಲೇಸ್ ಇದು? ಇದೇ ಹೊಸ ಸಾಹೇಬ್ರ ಪ್ರಜಾಪ್ರಭುತ್ವನ ಈಗ ಅರ್ಥ ಇದೆ, ಇಲ್ಲಿ ಹೊಸ ಕೇಳಿದ್ರೆ ಚರ್ಚೆ. ಮಾತಾಡ್ಬೋದು, ಇಲ್ಲಿ ಮಾತಾಡ್ಬೋದು. ಪ್ರಶ್ನೋತ್ತರಕ್ಕೆ ಮಾಡೀಗ. ಸತ್ಯ ಹೇಳಿ, ಏನಾದ್ರಲ್ಲ ಹೋಗುವಂತದ್ದು ಓಕೆ, ಮುಗೀತು ಅಷ್ಟೇ. ಸತ್ಯ ಹೇಳಕ್ಕೆ ಪ್ರಾರಂಭ ಮಾಡಿ. ವಿಶ್ವನಾಥ್ ಎಸ್ ಆರ್, ಸುಬ್ಬರೆಡ್ಡಿ ಎಸ್ ಎನ್, ಇದೀನಿ ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡ. ಅಧ್ಯಕ್ಷರೇ ಸಸ್ಪೆಂಡ್ ಮಾಡಿ ಇವತ್ತು ರಿವೋಕ್ ಮಾಡಿದ್ರೆ ಆಗ್ಲೇ ನನ್ನ ಹೆಸರೇ ಬಿಡ್ತಿರಲ್ಲ. ವಿಶ್ವನಾಥ್ ಎಸ್ ಆರ್, ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 432 PWD ಮಿನಿಸ್ಟ್ರಿ. ಲೋಕೋಪಯೋಗಿ ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಅಧ್ಯಕ್ಷ ಸದಸ್ಯರಿಗೆ ವಿವರವಾದ ಉತ್ತರವನ್ನು ಕೊಡಲಾಗಿದೆ. ಅಧ್ಯಕ್ಷರ ಉತ್ತರವನ್ನ ಕೊಟ್ಟಿದ್ದಾರೆ. ಇದರಲ್ಲಿ 2 ಭಾಗ, ಒಂದು ರಸ್ತೆ, ಒಂದು ಫ್ಲೈಓವರ್. ಇದರ ಉತ್ತರದಲ್ಲಿ ಏನಾಗಿದೆ, 21 ಕಿಲೋಮೀಟರ್ ಅಲ್ಲಿ 8 ಕಿಲೋಮೀಟರ್ ಅಭಿವೃದ್ಧಿ ಮಾಡಿದ್ದೀವಿ. ಇನ್ನು 13.34 ಕಿಲೋಮೀಟರ್ನ ಅಭಿವೃದ್ಧಿ ಮಾಡಬೇಕು. ಅಲ್ಲಿ ರೈತರುಗಳು ಜಾಗ ಬಿಡ್ತಾ ಇಲ್ಲ ಅಂತ ಹೇಳಿ ರೈತರುಗಳ ಹತ್ರ ನಾನು ಮಾತಾಡಿದ್ದೀನಿ. ನಮ್ಮ ಕೃಷ್ಣ ಬೈರೇಗೌಡರ ಜೊತೆಯಲ್ಲಿ ಒಂದು ಸಭೆ ಬಾಲಕೃಷ್ಣ ಅವರೆಲ್ಲ ಮಾಡಿದ್ವಿ, ಸರ್ವೇರ್ ಕಳಿಸಿದ್ವಿ. ಇವರು ಸರ್ವೆ ಮಾಡಿ ಎಷ್ಟು ಜಾಗ ಹೋಗ್ತದೆ ಅಂದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.